ಕ್ಲಿಪ್ಪಿಂಗ್ ಸರ್ಕಾರ ನಮ್ಮ ಸರ್ಕಾರನ ಬಹುಶಃ ಅವರಿಗೆ ಯಾವುದೋ ಏನಂತೀರಿ ಅವರಿಗೆ ನಶಾದಲ್ಲಿದ್ದಾರೆ. ಏನು ಸ್ಲೀಪಿಂಗ್ ಸರ್ಕಾರ? ಇವತ್ತು ಶಿವಮೊಗ್ಗದಲ್ಲಿ 1 ಲಕ್ಷ ಜನ ಸೇರಿಸಿ ಇವತ್ತು ಯುವ ನಿಧಿ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಲೀಪಿಂಗ್ ಸರ್ಕಾರನ ಪ್ರತಿ ವರ್ಷ ತಿಂಗಳಿಗೆ ನಾವು ಮನೆಗೆ 2,000 ರೂಪಾಯಿ ಹಾಕ್ತಾಯಿದ್ದೀವಿ. ಅದು ಸ್ಲೀಪಿಂಗ್ ಸರ್ಕಾರ. ಅನ್ನಭಾಗ್ಯದಲ್ಲಿ ಅನ್ನ ಕೊಡ್ತಾಯಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಗೃಹ ಜ್ಯೋತಿ ನಾವು ಕೊಟ್ಟಿದ್ದೀವಿ. ಯಾವ ಸ್ಲೀಪಿಂಗ್ ಸರ್ಕಾರ ಇವರು? ಸುಮ್ಮನೆ ಏನೋ ಮಾತಾಡೋಕೆ ಅವರಿಗೆ ಅಧಿಕಾರ ಕಳ್ಕೊಂಡು ಹತಾಶರಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದು ಮಾತನ್ನು ಹೇಳ್ತೀನಿ, BJPಗೆ ಅವಕಾಶ ಇಲ್ಲ. ಅದನ್ನು 2 ಸಲ ಈ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ ಹಿಂಬಾಗಿಲಿಂದ ಬಂದಿದ್ದಾರೆ. ಜನಾದೇಶ ತೊಗೊಂಡು ಇವರು ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ತೆಲಂಗಾಣದಲ್ಲಿ ಕೂಡ ಜನ ಪಾಠ ಕಲಿಸಿದ್ದಾರೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಇವತ್ತು ಬಸವಣ್ಣ ಚಳವಳಿ ಮಾಡಿದ್ದಾರೆ, ಪೆರಿಯಾರ್ ಮಾಡಿದ್ದಾರೆ, ನಾರಾಯಣಗುರು ಮಾಡಿದ್ದಾರೆ. ಇಂಥ ಅನೇಕ ಪ್ರಗತಿಪರ ಹೋರಾಟಗಳು ಹಿಂದೆ ಆಗಿದೆ. ಆ ಕಾರಣಕ್ಕಾಗಿ BJPಗೆ ಇತ್ತು ಮಾನ್ಯತೆ ದಕ್ಷಿಣ ಭಾರತದಲ್ಲಿ ಸಿಗೋದಿಲ್ಲ. ಸರ್, DK ಶಿವಕುಮಾರ್ ಹೇಳ್ತಾರೆ ಅನ್ನಭಾಗ್ಯ ಅಕ್ಕಿನ ಕ್ಲಿಪ್ಪಿಂಗ್ ಸರ್ಕಾರ ನಮ್ಮ ಸರ್ಕಾರನ ಬಹುಶಃ ಅವರಿಗೆ ಯಾವುದೋ ಏನಂತೀರಿ ಅವರಿಗೆ ನಶಾದಲ್ಲಿದ್ದಾರೆ. ಏನು ಸ್ಲೀಪಿಂಗ್ ಸರ್ಕಾರ? ಇವತ್ತು ಶಿವಮೊಗ್ಗದಲ್ಲಿ 1 ಲಕ್ಷ ಜನ ಸೇರಿಸಿ ಇವತ್ತು ಯುವ ನಿಧಿ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಲೀಪಿಂಗ್ ಸರ್ಕಾರನ ಪ್ರತಿ ವರ್ಷ ತಿಂಗಳಿಗೆ ನಾವು ಮನೆಗೆ 2,000 ರೂಪಾಯಿ ಹಾಕ್ತಾಯಿದ್ದೀವಿ. ಅದು ಸ್ಲೀಪಿಂಗ್ ಸರ್ಕಾರ. ಅನ್ನಭಾಗ್ಯದಲ್ಲಿ ಅನ್ನ ಕೊಡ್ತಾಯಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಗೃಹ ಜ್ಯೋತಿ ನಾವು ಕೊಟ್ಟಿದ್ದೀವಿ. ಯಾವ ಸ್ಲೀಪಿಂಗ್ ಸರ್ಕಾರ ಇವರು? ಸುಮ್ಮನೆ ಏನೋ ಮಾತಾಡೋಕೆ ಅವರಿಗೆ ಅಧಿಕಾರ ಕಳ್ಕೊಂಡು ಹತಾಶರಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದು ಮಾತನ್ನು ಹೇಳ್ತೀನಿ, BJPಗೆ ಅವಕಾಶ ಇಲ್ಲ. ಅದನ್ನು 2 ಸಲ ಈ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ ಹಿಂಬಾಗಿಲಿಂದ ಬಂದಿದ್ದಾರೆ. ಜನಾದೇಶ ತೊಗೊಂಡು ಇವರು ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ತೆಲಂಗಾಣದಲ್ಲಿ ಕೂಡ ಜನ ಪಾಠ ಕಲಿಸಿದ್ದಾರೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಇವತ್ತು ಬಸವಣ್ಣ ಚಳವಳಿ ಮಾಡಿದ್ದಾರೆ, ಪೆರಿಯಾರ್ ಮಾಡಿದ್ದಾರೆ, ನಾರಾಯಣಗುರು ಮಾಡಿದ್ದಾರೆ. ಇಂಥ ಅನೇಕ ಪ್ರಗತಿಪರ ಹೋರಾಟಗಳು ಹಿಂದೆ ಆಗಿದೆ. ಆ ಕಾರಣಕ್ಕಾಗಿ BJPಗೆ ಇತ್ತು ಮಾನ್ಯತೆ ದಕ್ಷಿಣ ಭಾರತದಲ್ಲಿ ಸಿಗೋದಿಲ್ಲ. ಸರ್, DK ಶಿವಕುಮಾರ್ ಹೇಳ್ತಾರೆ ಅನ್ನಭಾಗ್ಯ ಅಕ್ಕಿನ